ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಯುವರ್ ಸಿಸ್ಟರ್ಸ್ ಆಫ್ ಇಂಡಿಯಾ, ಎಲ್ರಿಗೂ ನಮಸ್ಕಾರ. ಈ ವಾರದ ಎಪಿಸೋಡ್ ಸ್ಪೆಸಿಫಿಕಲಿ ಒಂದು ಮಹಾನ್ ಭಾವನನ್ನು ರುಬ್ಲಿಕ್ಕೆ ಅಂತ ಮಾಡಿದ್ದೀನಿ. ಹೇಳಿದೆ ಅಲ್ಲ, ನಾನು ಏನು ತಪ್ಪು ಹೇಳಿದೆ? ನಾನು ಹೋಗ್ಬಿಟ್ಟು ಬೇರೆ ಸ್ಟೇಟಲ್ಲಿ ಹೋಗ್ಬಿಟ್ಟು ಕನ್ನಡ ಮಾತಾಡೋ ಅಂತ ಹೇಳ್ದ. ಮಂಗಳೂರು ಕರ್ನಾಟಕಲ್ಲೇ ಬರೋದು. ಮಿಸ್ಟರ್ ಜಾಹಿದ್ ಖಾನ್, ಪ್ಲೀಸ್ ಫಕ್ ಆಫ್. ಈಗ ಒಂದು ಮಾತು ಹೇಳ್ತೇನೆ, ನಿನ್ನ ಮೂವಿ ಪಂಕಿಗೆ ಸಮ. ನಮಗೆ ಒಂದು ವಿಷಯದ ಬಗ್ಗೆ ಮಾತಾಡುವಾಗ ಅದರ ಬಗ್ಗೆ ಜ್ಞಾನ ಇರಬೇಕು. ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನಿ, ಏನಕ್ಕೆ ಮಾತಾಡ್ತೀನಿ ಅಂತ ಸುಮ್ಮನೆ ಮಾತಾಡೋದಲ್ಲ. ನೀವು ಎಲ್ರಿಗೂ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ಇಂಗ್ಲೀಷ್ ಆಗಬಹುದು, ತುಳು ಆಗಬಹುದು, ಅದು ಒಂದು ಕಡೆ. ಎಲ್ಲ ಭಾಷೆಗೂ ರೆಸ್ಪೆಕ್ಟ್ ಕೊಡೋಣ. ಅದೇ ಕನ್ನಡ ಭಾಷೆ ಬಿಟ್ಕೊಡ್ಬೇಡಿ ಅಂತ ಹೇಳ್ತೀನಿ. ಕನ್ನಡ ಮಾತಾಡಿ, ಕನ್ನಡನ ಮರಿಬೇಡಿ ಅಂತ ಫಸ್ಟ್ ನಿನ್ನ ಅಪ್ಪನಿಗೆ ಹೇಳ ಬ್ಯಾವರ್ಸಿ, ನೀನು ಯಾರಿಗೆ ಹೇಳೋದು? ಕರ್ನಾಟಕದಲ್ಲಿ ಕನ್ನಡ ನಂಬರ್ 1 ಭಾಷೆ, ಅಗ್ರಮಾನ್ಯದಲ್ಲಿರುವ ಭಾಷೆ, ಅದೆಲ್ಲರಿಗೂ ಗೊತ್ತುಂಟು. ಆದರೆ ಈ ಬ್ಯಾವರ್ಸಿಗೆ ಹೇಳಬೇಕು, ಪ್ರಾದೇಶಿಕತೆ ಅನ್ನೋ ಒಂದು ವರ್ಡ್ ಇದೆ ಅಂತ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರು ಮತ್ತು ಕೊಡಗು ನಂಬರ್ 1 ಆ್ಯಂಡ್ ನಂಬರ್ 2 ಲೀಸ್ಟ್ ಕನ್ನಡ ಸ್ಪೋಕನ್ ಡಿಸ್ಟ್ರಿಕ್ಟ್ಸ್ ಆಫ್ ದ ಸ್ಟೇಟ್. ಹಾಗಂತ ಈ 2 ಜಿಲ್ಲೆಯವರು ಕನ್ನಡಕ್ಕೆ ಮರ್ಯಾದೆ ಕೊಡಲ್ಲ ಅಂತ ಅಂದ್ಕೊಂಡಿದ್ದಾನೆ ಈ ಪೆಂಗ. ಹಿಂಗೆ ಒಂದು ಸಾಮ್ರಾಜ್ಯ ಕಟ್ಕೊಂಡು ಗುಂಪು ಕಟ್ಕೊಂಡು ನೀವು ತುಳು ಮಾತಾಡ್ತಿದ್ರಲ್ಲ, ಅದೇ ಹಾಗೆ ನಾನೊಬ್ಬ ಮುಸ್ಲಿಮ ಗುಂಪು ಕಟ್ಕೊಂಡು ನನ್ನ ಮದರ್ ಟಂಗ್ ಉರ್ದು ಅಂತ ಮಾತಾಡೋ ಶುರು ಮಾಡಿದ್ರೆ ಎಲ್ಲರೂ ಹಂಗೆ ಶುರು ಮಾಡಿದ್ರೆ ಕನ್ನಡ ಭಾಷೆಯಿಂದ ಉಳಿಯುತ್ತೆ ಸರ್. ಆ್ಯಂಡ್ ಇವ ಎಂತ ತುಳುವನ್ನು ಉರ್ದುಗೆ ಕಂಪೇರ್ ಮಾಡ್ತಿದ್ದಾನೆ, ಎಂತ ಉರ್ದುಗೆ ಎಂತ ಕಂಪೇರ್ ಮಾಡೋದ? ತುಳು ಪ್ರಾದೇಶಿಕ ಭಾಷೆ, ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು ಭಾಷೆ. ಉರ್ದು ಬೇರೆ ದೇಶದಿಂದ ಇನ್ಫ್ಲೂಯೆನ್ಸ್ ಆಗಿ ಕ್ರಿಯೇಟ್ ಆಗಿರೋ ಲ್ಯಾಂಗ್ವೇಜ್. ಆಲ್ರೆಡಿ ಕನ್ನಡ ಭಾಷೆ ಹೇಗೆ ನಮ್ಮ ರಾಜ್ಯದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದೆಯೋ, ಅದೇ ಥರ ತುಳು ಮತ್ತು ಕೊಡವ ಭಾಷೆಗಳು ವಿಚ್ ಆರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಲ್ಯಾಂಗ್ವೇಜಸ್, ಅಂದರೆ ಅಲ್ಪಸಂಖ್ಯಾತ ಭಾಷೆಗಳು, ಇದನ್ನು ಅಫಿಷಿಯಲ್ ಮಾಡಬೇಕು ಅಂತ ತುಂಬ ಟೈಮಿಂದ ಹೋರಾಟ ಮಾಡ್ತಿದ್ದಾರೆ. ಆಲ್ರೆಡಿ ತುಂಬ ಬೇಜಾರಾಗಿದೆ ತುಳುವರಿಗೆ. ಈ ನನ್ನ ಮಗ ಮತ್ತೆ ಬಂದು ಬೆಂಕಿ ಹಚ್ಚದ. ಇವ್ರು ಮಾಡೋ ಕೆಲಸನೇ ಇದೆ. ನಮ್ಮ ಮಂಗಳೂರು, ಉಡುಪಿ, ಕುಂದಾಪುರ ಈಚೆ ಸೈಡಲ್ಲೆಲ್ಲ ಯಕ್ಷಗಾನ ಈಗ ಸಹ ಕನ್ನಡದಲ್ಲೇ ಬರೋದು, ಎಲ್ಲರೂ ಸಹ ಕನ್ನಡದಲ್ಲೇ ನೋಡೋದು. ಅಲ್ಲಿ ಯಕ್ಷಗಾನದ ಕನ್ನಡದ ಪ್ರೆಸೆನ್ಸ್ ಇಲ್ಲ ಅಂತ ಅಲ್ಲ, ಬಟ್ ಪ್ರಾದೇಶಿಕವಾಗಿ ಅಲ್ಲಿನ ವ್ಯಾವಹಾರಿಕ ಭಾಷೆ ತುಳು, ಜನರು ತುಳುವಲ್ಲೇ ಮಾತಾಡೋದು. ನಮ್ಮ ರಾಜ್ಯ ಮತ್ತು ದೇಶದ ಶಕ್ತಿನೇ ಇದಲ್ವಾ, ವಿವಿಧತೆಯಲ್ಲಿ ಏಕತೆ ಅಂತ. ಹಾಗಂತ ಕನ್ನಡ ರೆಸ್ಪೆಕ್ಟ್ ಮಾಡೋದಿಲ್ಲ ಅಂತ ಅಲ್ಲ. ತುಳು ಭಾಷೆ ಕನ್ನಡ ನಾಡಿನ, ಕರ್ನಾಟಕದ ಮಣ್ಣಿನ ಭಾಷೆ. ನಿನ್ನ ಅಜೆಂಡಾ ಇಟ್ಕೊಂಡು ನಿನ್ನ ಕುಂಡೆಗೆ ಇಟ್ಕೊ.